यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ವಿರೋಧ ಪಕ್ಷ ನಾಯಕರಿಂದ ಸಿದ್ದರಾಮಯ್ಯ ಹೇಳ್ತಾರೆ ಸಿಎಂ ಅವ್ರಿಗೆ 30, SC ST OBC ಅವ್ರಿಗೆ 33 ಮಾಡಿಕೊಡ್ತೀನಿ ನನ್ನ ಸರ್ಕಾರ ಬಂದ್ರೆ ಅಂತ ಹೇಳಿದ್ರು. ಆ ಭರವಸೆ ಮೇಲೆ ನಾನು ಇರೋ ಪ್ರೈವೇಟ್ ವರ್ಕ್ ಬಿಟ್ಟು ಇದೇ ಬಿಜಾಪುರದಲ್ಲಿ ಕೋಚಿಂಗ್ ತಗೊಂಡು 3 ತಿಂಗಳ ಕೋಚಿಂಗ್ ಮುಗಿಸಿನಿ. ಸರ್ ನೆನಪಿದೆ, ನಾನು 3 ತಿಂಗಳಿದ್ರೆ 1 ದಿನ ನಾಷ್ಟ ಮಾಡಿಲ್ಲ. ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಏನ್ ಹೇಳ್ತಾ ಇದ್ರು, ಬರ್ರಿ ನಾಷ್ಟಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಾನು ಬರಲ್ಲ ತಂದು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಮ್ಮವ್ವ ನಮ್ಮಪ್ಪ ಬಿಸಿಲಲ್ಲಿ ನಿಂತು 10 ರೂಪಾಯಿದಿಂದ 100 ರೂಪಾಯಿ ದುಡಿತಾರೆ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಜೀವ ಹೋಗಿ ಬಂದಂಗ ಆಯ್ತು. ಯಾಕಂದ್ರೆ ತಂದೆ ತಾಯಿ ಎದೆ ಎತ್ತರಕ್ಕೆ ಬೆಳೆದಿದ್ದೀವಿ ನಾವು. ಅವ್ರಿಗೆ ದುಡಿದು ಹಾಕೋ ವಯಸ್ಸಲ್ಲಿ ಅವ್ರ ಸಂಬಳ ತಗೊಂಡು ನಾವ್ ಇಷ್ಟ ಆರಾಮಾಗಿ ಇದ್ದೀವಲ್ಲ ಅನ್ನೋದು ನನಗೆ ತುಂಬಾ ಬೇಜಾರಿದೆ. ಯಾಕಂದ್ರೆ ನನ್ ತಮ್ಮ ಇರೋದು ತುಂಬಾ ಚಿಕ್ಕವನಿರಾನೆ. ನಮ್ಮ ಮನೆಯಲ್ಲಿ ನಾವೇ ಹೆಣ್ಮಕ್ಳು ದೊಡ್ಡವರು. ನಮ್ ತಾಯಿ ತಂದೆ ಹೇಳ್ತಾರೆ ಓದು ಓದು ತಂದೆ ಹೇಳ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ ಪೊಲೀಸ್ ಕಾನ್ಸ್ಟೇಬಲ್ ಏದೇ ಬರಲ್ಲ. ಯಾಕೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿನಿ ಅಂದ್ರೆ ಸಿದ್ದರಾಮಯ್ಯ ಬರದ ಒಂದು ಲೆಟರ್ ಇಲ್ಲಿವರೆಗೂ ಬಂದಿನಿ. 1 ದಿನ ಅಲ್ಲ, 2 ದಿನ ಅಲ್ಲ, 5 ವರ್ಷ ಆಯ್ತು ಪೊಲೀಸ್ ಕಾನ್ಸ್ಟೇಬಲ್ ಬದಲೇ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಕಾವೇರಿ ನಿವಾಸಕ್ಕೆ ಬಂದಾಗ ಸಿದ್ದರಾಮಯ್ಯ ಲೆಟರ್ ನೋಡಿ ಏನ್ ಹೇಳಿದ್ರು ಗೊತ್ತಾ, ಸುಮ್ಮನೆ ನೋಡಿದ್ರು ಹೂ ಅಂತ ಕಿವಿ ಕೇಳಿ ಹಾಗೆ ಹೋದ್ರು सिद्धामैया। सुल्तान गोट व्यापारी हकीका, शादी, वलीमा और कुर्बानी जैसे और भी प्रोग्राम्स के लिए साल के 12 महीने सुल्तान गोट व्यापारी निसार अहमद बैरूडी से संपर्क करें। इनके पास हर किस्म के जैसे जवारी, कश्मीरी, राजस्थानी, सुराई बकरे अवेलेबल हैं। यहाँ आपको केजी के हिसाब से या नगद बकरे भी मिलेंगे। तो देर किस बात की, अपने प्रोग्राम्स को शानदार और सक्सेसफुल करके अपने मेहमानों और दोस्तों का दिल जीतने के लिए स्क्रीन पर दिए गए नंबर पर कॉल करके अपने मनपसंद बकरे हासिल करें। एड्रेस सुल्तान गोट व्यापारी, JM रोड, गच्ची महल बैक साइड, माशाअल्लाह हाउस, बीजापुर। ಸಿದ್ದರಾಮಯ್ಯ ನೀವೇನು ಬಡವರ ಕಷ್ಟನ ಕೇಳಿ ಅವ್ರಿಗೇನು ಪರಿಹಾರ ಕೊಡ್ಸಕ್ ಬಂದಿರಾ ಅಥವಾ ನಿಮ್ ಮಳೆನ ಬೆಳೆಸ್ಕೊಳಕ್ ಬಂದಿರಾ? ಇಲ್ಲಿ ಬಡವ್ರ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಸಿಎಂ ಅವರೇ ಒಂದೀಟಾದ್ರೂ ಕನಿಕರ ಇದ್ರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ GMಗೆ 30, SC ST ಅವರಿಗೆ 33 ಮಾಡಿಕೊಡ್ಸ್ಬೇಕು. ಗೃಹ ಸಚಿವರು ಏನ್ ಹೇಳ್ತಾರೆ ಗೊತ್ತಾ, ಮನೆಗೆ ಹೋದ್ರೆ ಗಮನಕ್ಕಿದೆ ಅಂತಾರೆ. ಮಾತ್ರ ಆಗ್ಬೇಕು. PC ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಗೆ ಮಾಡಿ ಅಂತ ಮನೆಗೆ ಹೋದ್ರೆ ಆಯ್ತು. ನನಗೆ ಹೆಲ್ತ್ ಸರಿ ಇಲ್ಲ, ಆದ್ ಸರಿ ಇಲ್ಲ, ಹೊರಗೆ ಬರಕ್ ಆಗ್ತಾ ಇಲ್ಲ. ಯಾಕೆ ಪೊಲೀಸ್ ಕಾನ್ಸ್ಟೇಬಲ್ ಹುಡುಗರ್ನ ಸ್ಟೂಡೆಂಟ್ ನೋಡಿದ್ರೆ ನಿಮ್ ಭಯನ ನಾವು ಹಾಕಿದ ಭಿಕ್ಷೆಯಲ್ಲಿ ನಿಮ್ ಚೇರ್ ಮೇಲೆ ಇದೀರ ಅನ್ನೋದು ಮರಿಬೇಡಿ. ನೀವು ಚೇರ್ ಮೇಲೆ ಇರೋದು ಬರೀ 5 ವರ್ಷ. ಈ ಸ್ಟೂಡೆಂಟ್ ಪವರ್ ಅನ್ನೋದು ಏನನ್ನೋದ ನಿಮ್ಗೆ ಒಂದು ಟೈಮ್ ನಲ್ಲಿ ಉತ್ತರ ಕೊಡ್ತೀವಿ. ಒಂದು ಏನ್ ಮಾಡಕ್ ಆಗ್ತಾ ಇಲ್ಲ. ತೆಲಂಗಾಣ ಟೋಪಿನ ಅಳವಡಿಸ್ಕೊಂಡ್ರಿ, ಅಲ್ಲಿ ಇರೋದು ಏನ್ ಅಳವಡಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಧಾರವಾಡದಲ್ಲಿ ಹೋರಾಟ ಮಾಡಿದಾಗ ಏನ್ ಹೇಳಿದ್ರು ಗೊತ್ತಾ, 2 ವರ್ಷ ಮೊದಲು ವಯೋಮಿತಿನ ಹೆಚ್ಚಿಗೆ ಕೊಟ್ರಿ. ಹೋರಾಟ ಮಾಡಿದ ತಕ್ಷಣನೇ 1 ವರ್ಷ ಹೆಚ್ಚಿಗೆ ಮಾಡಿದ್ರಿ. 3 ವರ್ಷ ಅಂತ ನಾಚಿಗೆ ಆಗ್ಬೇಕ್ರಿ.
ಬೇರೆ ಸ್ಟೇಟಿಗೆ ಇಷ್ಟಿದ್ರೆ ಪರ್ಮನೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ ಗೃಹ ಸಚಿವ ಅವಾಗ ಯಾವ ತರ ಮಾತಾಡ್ತಾ ಇದ್ರು, ಇವಾಗ ಯಾವ ತರ ಮಾತಾಡ್ತಾ ಇದ್ರು. ಮೀಡಿಯಾ ಮುಂದೆ ಸುಳ್ಳು ಹೇಳಿ ಏನ್ ಗೊಂಬರಾಟ ಮಾಡ್ತಾ ಇದ್ರ ಗೃಹ ಸಚಿವರೇ? ನಿಮ್ಗೇನಾದ್ರು ಒಂದಿಟ್ಟಿದೆಯಾ? ಹೆಣ್ಣು ಮಕ್ಕಳು ನಮ್ ತಾಯಿ ತಂದೆಗೆ ಏನಾರ ಹೇಳ್ಕೊಂಡು ಬಂದ್ ಕೆರಂತ ಅಲ್ಲಿ ಎಷ್ಟು ಕಷ್ಟಪಟ್ಟಿ ಗೊತ್ತಾ? ಪ್ರತಿ ಒಂದು ವಿಡಿಯೋ ಆಯ್ತು, ಫೋಟೋಸ್ ಆಯ್ತು, ತೋರಿಸ್ತೀನಿ ನಾನು. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಎಲ್ಲೆಲ್ಲ ಮಲ್ಕೊಂಡಿವಿ. ಇದೇ ಕಾಂತ ಸರ್ ನಮ್ಗ ಮೆಜೆಸ್ಟಿಕ್ ಒಳಗಿದ್ರೆ ಬಂದ್ ಕೆರೆ ನೀರ ಊಟ ಕೊಟ್ಟು ಹೋಗಿದ್ದಾರೆ. ಒಂದ್ ಊಟ ಕೂಡ ಅಷ್ಟು ಪರ್ಲಾಡಿವಿ ನಾವು. ಬಡವ್ರ ಮಕ್ಕಳಯ್ಯ, ಬಡವ್ರ ಮಕ್ಕಳನ್ನ ಬೆಳೆ ಬಿಡಿ. ನಾಟಿ ಆಗ್ಬೇಕು. ಹೆಣ್ಣು ಮಕ್ಕಳು ಬೀದಿ ಮಾತಾಡ್ತಾರೆ ಅಂದ್ರೆ ನಿಮ್ ಹೆಣ್ಣು ಮಕ್ಕಳನ್ನ ಈ ತರ ಬಿಡ್ತೀರಾ ಬೀದಿಗೆ? ಒಂದ್ ಇನ್ನೊಂದು ಏನು ಅನ್ಸಲ್ಲ ನಿಮ್ಗೆ? ನೋಡಿ, ವಿರೋಧ ಪಕ್ಷ ನಾಯಕರಿದ್ದಾಗ ಸಿಎಂ ಅವರು ಒಂದ್ ಲೆಟರ್ ಬರ್ತಿದ್ದಾರೆ, 33 ಮಾಡ್ಕೊಡ್ತೀನಿ ಅಂತ ಹೇಳಿದ್ದ. ಮಾಡ್ಕೊಡ್ಲಿಲ್ಲ ಸಿಎಂ ಸಿದ್ದರಾಮಯ್ಯ. ಆಮೇಲೆ ಗೃಹ ಸಚಿವ ಹೇಳಿದ್ರು ಬೇರೆ ಸ್ಟೇಟ್ ಇಟ್ಟಿದೆ, ಪರ್ಮನೆಂಟ್ ಮಾಡ್ತೀನಿ 33 ಅಂತ. ಎಲ್ಲಿದೆ ಗೃಹ ಸಚಿವ? ನಿದ್ರೆ ಮಾಡ್ತಾ ಇದ್ರ ಪರಮೇಶ್ವರ? ಇನ್ನೊಂದು ಏನ ಮೈಸೂರಲ್ಲಿ ಹೇಳಿದ್ರು ಗೃಹ ಸಚಿವ ಸಿಎಂ ಅವರು ಹೇಳ್ತಾರೆ, ಟ್ವಿಟ್ಟರ್ ಬಾಕ್ಸ್ ಸಿದ್ದರಾಮಯ್ಯ ಸಿಎಂ ಅವರೇ ಟ್ವಿಟ್ಟರ್ ಬಾಕ್ಸ್ ಹಾಕೋತೀರಾ? ಸಿಎಂ ಅವರಿಗೆ 30, SC ST ಅವರಿಗೆ 33 ಒಂದ್ ಬಾರಿ ಅವಕಾಶ ಕೊಡ್ತೀನಿ ಅಂತ ಸುವರ್ಣ ಸೌಧದಾಗೂ ಹೇಳಿದ್ರ, ಎಲ್ಲಾ ಕಡೆನೂ ಹೇಳಿದ್ರ. ಎಲ್ರಿ ಮಲ್ಕೊಂಡ್ ಬಿಟ್ರ? ಈ ಬಡವರ ಕೂಗಲು ಕೇಳಿ ಮಲ್ಕೊಂಡ್ ಬಿಟ್ಟಿರ ಕಾಂಗ್ರೆಸ್ ಸರ್ಕಾರದವರು? ಧಾರವಾಡದಲ್ಲಿ 8ರಿಂದ 10 ಜನ ಸತ್ತಿದ್ದಾರೆ. ಯಾಕೆ ಗೊತ್ತಾ? ಸಿಎಂ ಅವರು ವಿರೋಧ ಪಕ್ಷ ನಾಯಕರಿದ್ದಾಗ ಒಂದು ಅವಕಾಶ ಕೊಡ್ತೀನಿ ಅಂತಂದು ಹೇಳಿದ. ಬಡವ್ರ ಮಕ್ಕಳು ಪ್ರೈವೇಟ್ ವರ್ಕ್ ಬಿಟ್ಟು ಬಂದು ಅಲ್ಲಿ ಓದ್ಕೋತಾ ಇದ್ರು. ಎಷ್ಟೋ ತಾಯಿ ತಂದೆಗೆ ಒಬ್ಬರೇ ಮಕ್ಕಳು ಇರ್ತಾರೆ, ಅವ್ರ ಮೊನ್ನೆ ಸತ್ತೋದ್ರು. ನಿಮ್ಗೆ ಸಿಎಂ ಸಿದ್ದರಾಮಯ್ಯ ಅವ್ರ ಜೀವ ಕೊಡ್ತೀರಾ ನೀವು? ನಿಮ್ಗೆ ಏನಾರ ಇದ್ರೆ ಅವ್ರ ಜೀವ ಕೊಡಿ. ಒಂದ ಇಲ್ಲ ಅಂತಂದ್ರ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಹೆಚ್ಚಿಗೆ ಮಾಡ್ಕೊಳ್ಬೇಕು. ನನ್ನ ಬಡತನ ಜನ್ಮ ಎಷ್ಟೈತಂತ ಹೇಳಕ್ ಆಗಲ್ಲ. ನನ್ನ ಎಲ್ಲರ ಅಪ್ಪಿ ನನ್ ಹೆಲ್ತ್ ಪ್ರಾಬ್ಲಮ್ ಐತೆ, ನಾಳೆ ಸತ್ ನನ್ನ ಗೃಹ ಸಚಿವ ಸಿಎಂ ಕಾರಣ ಕೊಡ್ತೀನಿ. ಗೃಹ ಸಚಿವ ಸಿಎಂ ಅವರೇ ಕಾರಣ. ನಮ್ಮ ತಾಯಿ ತಂದೆ ಧೈರ್ಯ ಹೇಳಿ ನನ್ನ ಇಲ್ಲಿವರೆಗೂ ತಂದಿದ್ದಾರೆ. ಗೃಹ ಸಚಿವರೇ ಸಿಎಂ ಅವರೇ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಹೆಚ್ಚಿಗೆ ಮಾಡ್ಕೊಡಿ, ಪರ್ಮನೆಂಟ್ ಮಾಡ್ಕೊಡಿ. ತೆಲಂಗಾಣ ಕಾಪಿ ನಿಮ್ಗೆ ಹೇಗೆ ಅಳವಡಿಸ್ಕೊಂಡಿದ್ರ ಹಾಗೆ ನಮಗ್ ಪರ್ಮನೆಂಟ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ವಿ. ನಿಮ್ಗ ಭಿಕ್ಷೆ ಹಾಕಿ ಚೇರ್ನಲ್ಲಿ ಕುಡಿಸಿದವ್ರು ನಾವು. ಇವತ್ತು ನಾವೇ ನಿಮ್ಮ ಹತ್ರ ಕೇಳ್ತಾ ಇದ್ವಿ, ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವರೇ ಒಂದು ಅವಕಾಶ ಮಾಡಿಕೊಡಿ ಅಂತಂದ ನಡು ಬೀದಿಯಲ್ಲಿ ಕಣ್ಣೀರು ಹಾಕ್ತಾ ಕೇಳ್ತಾ ಇದೀನಿ. ನಿಮ್ಗೊಂದಿತ್ತಾದ್ರೂ ಏನಾರು ಇದ್ರೆ ಕೊಡ್ಲಿ ಅಂತ ನನ್ನ ಕೇಳಿಕೊಳ್ತೇನೆ. ಇವತ್ತು ನಾವು ಸುಮ್ನೆ ಆಟ ಆಡೋದ್ ಕೆಲಸ ಮಾಡಕ್ ಬರ್ತಿಲ್ಲ ಇಲ್ಲಿ. ಸುಮ್ನೆ ಏನೋ ನಮ್ಗೆ ಟೈಮ್ ಪಾಸ್ ಮಾಡಕ್ ಬರೋಕೆ ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿ ಹೋರಾಟ ಮಾಡ್ತಾ ಇರೋದು ಸರ್ಕಾರ ಹೇಳಿರೋ ಒಂದು ಹೇಳಿಕೆನ, ಅವರು ಒಂದೊಂದು ಸ್ಟೇಟ್ಮೆಂಟ್ಸ್ ಪ್ರತಿಯೊಬ್ಬ ಯುವಕರನ್ನು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾರೆ. ಅವರ ಪ್ರಣಾಳಿಕೆಯಲ್ಲಿ ಏನ್ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ? ಒಂದೇ ವರ್ಷದಲ್ಲಿ 2.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 2.5 ವರ್ಷ ಆಯ್ತು ಯುವಕರಲ್ಲಿ. ಬರೀ ಒಂದಲ್ಲ ಒಂದ್ ರೀಸನ್ ಹೇಳ್ಕೊಂತ ಎಷ್ಟು ಹೋರಾಟ ಮಾಡಿದ್ರು ಒಂದೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಆಗ್ತಾ ಇದೆಯಾ? ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಲೇ ಇಲ್ಲ. 5-6 ವರ್ಷ ಯಾಕೆ ಹೇಳ್ತೀನಿ ಅಂತಂದ್ರೆ, 2 ವರ್ಷ ಕೋವಿಡ್ ಆಯ್ತು, 2 ವರ್ಷ ಎಲ್ರಿಗೂ ಸರ್ವೇ ಸಾಮಾನ್ಯ ಇಡೀ ಆಲ್ ಓವರ್ ಎಂಟೈರ್ ವರ್ಲ್ಡ್ಗೆ ನಮ್ಮ ಎಂಟೈರ್ ವರ್ಲ್ಡ್ಗೆ ಏನಂತಂದ್ರೆ ಒಂದು ಕೋವಿಡ್ ಅಂತ ಒಂದು ಮಹಾಮಾರಿ ಇತ್ತು, ಅದು ಎಕ್ಸೆಪ್ಷನ್. ಅದಾದ್ಮೇಲೆ 1 ವರ್ಷ ಎಲೆಕ್ಷನ್ ಇಯರ್, ಅದಾದ್ಮೇಲೆ 1.5 ವರ್ಷದಿಂದ ಒಳ ಮೀಸಲಾತಿ ಅಂತ ನೆಪ ಇಟ್ಕೊಂಡು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಮಾಡಿದಾರಾ? 1.5 ವರ್ಷ. ನಾನು 1.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾಗಮೋಹನ್ ದಾಸ್ ಸರ್ ಹತ್ರ ನಾವು ಮನವಿ ಮಾಡಿಕೊಟ್ಟೆ, ಸರ್ ಒಳ ಮೀಸಲಾತಿಯಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಯೋದು ಬೇಡ ಅಂತ ಹೇಳಿ. ಹೌದು, ನೇಮಕಾತಿಗೂ ಒಳ ಮೀಸಲಾತಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಆದ್ರೂ ಅವ್ರು ಪತ್ರನೂ ಬರೀತೀನಿ ಅಂತ ಹೇಳಿದ್ರು.
ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತರಗೆ ನಾನು ಅವತ್ತಿಂದ ಒಂದೂವರೆ ವರ್ಷದಿಂದ ಕೇಳ್ಕೊಂತಾ ಇದ್ದೀವಿ. ಏನಂದ್ರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ. ಹೌದಾ ಇಲ್ವಾ? ಆದ್ರೆ ಒಂದೂವರೆ ವರ್ಷದಿಂದ ನೆಪ ಹೇಳ್ಕೊಂಡು ಬರ್ತಾನೆ ಹೋದ್ರು. ನಾವು ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ. ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಆದ್ರೂ ಅದು ಒಂದ್ ತಿಂಗಳಾದ್ರೆ ಒಳ ಮೀಸಲಾತಿ ರಿಪೋರ್ಟ್ ಜಾರಿಗೆ ಆಯ್ತಷ್ಟೇ. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಯ್ತು ಅವಾಗಾದ್ರು? ಅದಾದ್ಮೇಲೆ ತಿರ್ಗಾ ಮತ್ತೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಡಿಸೈಡ್ ಮಾಡಿದ್ವಿ. ಹೌದಾ? ಇಡೀ ದೇಶಕ್ಕೆ ಗೊತ್ತಾಯ್ತು ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಹೇಳಿ ಧಾರವಾಡದಲ್ಲಿ ತೋರಿಸಿದೀವೋ ಇಲ್ವಾ? ಆದ್ರೆ ಅದು ಸೆಪ್ಟೆಂಬರ್ 25 ನಂತರ ಒಂದು ತಿಂಗಳಾದ್ರೂ ಅವಕಾಶ ಕೊಟ್ಟಿದೀವಿ. ಬರೀ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರು. ಅದು ಎಷ್ಟು? 708 ಹುದ್ದೆಗಳು. ಏನಂತಂದ್ರೆ ಯಾವ್ದಾದ್ರು ಸಾಲ ಮಾಡ್ಬೇಕು, ಇಲ್ಲ ಜಮೀನ್ ಮಾರಿ ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿ ತಗೊಂಡ್ಬಂದ್ರು. ಅದನ್ನ ಒಂದ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ 1 ಗುಂಟೆ ಜಮೀನ್ ಮಾರ್ಬೇಕಂತ ಅನ್ಸುತ್ತೆ. ಹೌದಾ ಇಲ್ವಾ? ಆ ಪರಿಸ್ಥಿತಿಗೆ ಸರ್ಕಾರ ತಗೊಂಡಿರಂದ್ರೆ ನಿಮ್ಮಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅಂದ್ರೆ ಗ್ಯಾರಂಟಿನ ಬಂದ್ ಮಾಡಿ, ಇಲ್ಲ ಯಾರಿಗ್ ತಲುಪಿಸ್ಬೇಕು ಗ್ಯಾರಂಟೀಸ್ ಯಾರಿಗ್ ನೀಡಿದೆ ಅವ್ರಿಗಷ್ಟೇ ಕೊಡಿ. ನೀವು 50 ಎಕರೆ ಜಮೀನು ಇರುತ್ತೆ, ಅವನ ಮನೆ 50 ಕೋಟಿ ಆಸ್ತಿ ಇರುತ್ತೆ, ಅವನಿಗೂ ಗ್ಯಾರಂಟಿ. ಅವನಿಗೂ ನಿನ್ನ ಹೆಂಡತಿಗೋ ಬಸ್ ಫ್ರೀ, ನನ್ನ ಹೆಂಡತಿಗೋ ಬಸ್ ಫ್ರೀ ಅಲ್ಲ, ಯೋಚನೆ ಮಾಡಿ. ಹೌದಾ ಇಲ್ವಾ? ಎಲ್ಲರಿಗೂ ಫ್ರೀ ಅಂತ ಅನ್ಕೊಂಡೋದ್ರೆ ಈ ಕಡೆ ನಾನೇ ನೋಡಿದ್ದೀನಿ ಎಷ್ಟೋ ಪ್ರಾಮಾಣಿಕವಾಗಿ ಪೊಲೀಸ್ ಆಫೀಸರ್, ನಾನು ಚರ್ಚೆ ಮಾಡಿದ್ದೀನಿ ಪೊಲೀಸ್ ಆಫೀಸರ್ ಹತ್ರ. ಅವ್ರೇನಂತ ಹೇಳಿದಾರಂತಂದ್ರೆ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ 10,000 ರೂಪಾಯಿ ರೇಷ್ಮೆ ಸ್ಯಾರಿ ಉಟ್ಕೊಂಡಿರ್ತಾರಂತವ್ರು. ಈ ಕಡೆ KSRTC ಬಸ್ 400 ರೂಪಾಯಿ ಟಿಕೆಟ್ ಫ್ರೀ ಅದ್ರಲ್ಲೂ ಹೋಗ್ತಾರಂತೆ. ಆ 10,000 ರೂಪಾಯಿ ರೇಷ್ಮೆ ಸೀರೆಗೆ ಡ್ರೈ ಕ್ಲೀನಿಂಗ್ ಕೊಡ್ಬೇಕಂತಂದ್ರೆ ಸುಮಾರು 500 ರಿಂದ 1000 ರೂಪಾಯಿ ಕೊಡ್ಬೇಕಾಗುತ್ತೆ. ಹೌದಾ ಇಲ್ವಾ? ಅಂತದ್ರಲ್ಲಿ ಅಂತವ್ರಿಗೂ ನೀವು ಬಸ್ ಫ್ರೀ ಅಂತಂದ್ರೆ ಇಲ್ಲಿ ಯುವಕರು ಒಂದೊಂದು ಊಟ 10 ರೂಪಾಯಿ ಕೊಟ್ಟು ಇಲ್ಲಿ ನಾಷ್ಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಫ್ರೀಯಾಗಿ ಊಟ ಕೊಟ್ರೆ ದೇವಸ್ಥಾನದಲ್ಲಿ ಊಟ ಮಾಡೋಂತ ಪರಿಸ್ಥಿತಿಗೆ ಯಾರು ತಗೊಂಡಿರೋದು? ಯಾರು? ನಾವ್ ಇದನ್ನ ಇದೇ ರೀತಿ ಮುಂದುವರಿಸ್ಬೇಕಾ? ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಿಮ್ಮ ಆಸ್ತಿ ಸರ್ಕಾರದ ನಿಮ್ಮ ಆಸ್ತಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಸಚಿವರು ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ. MLAಗಳಿಗೆ ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ. ಇಲ್ಲ ನಿಮ್ಮ ಮನೆಯಿಂದ ನಮಗೇನೋ ತಿಂಗಳ ದುಡ್ಡು ಹಾಕಿ ಅಕೌಂಟಿಗೆ ನಾವು ಇಲ್ಲಿ ವರ್ಷಾನ್ಗಟ್ಲೆ ಓದ್ಕೊಂತೀವಿ ಅಂತ ನಿಮಗೇನು ಯಾವತ್ತೂ ಭಿಕ್ಷೆ ಬೇಡಿಲ್ಲ. ಕೇಳಿದೀವಾ? ನಮ್ಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ ನಮ್ ರೈಟ್ಸ್ ಇದೆ, ರೈಟ್ ಟು ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳಿ. ಹೌದಾ ಇಲ್ವಾ? ಸರ್ಕಾರದಲ್ಲಿ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಮಾತ್ರ ಫಿಲ್ ಮಾಡಿ ಅಂತ ನಾವು ಕೇಳ್ಕೊಂತ ಇರೋದು. ಹೌದಾ ಇಲ್ಲ? ಕಾಂಗ್ರೆಸ್ ಸರ್ಕಾರ ಬರೋದಕ್ ಮುಂಚೆ ಪಾಪ PC ವಯೋಮಿತಿಗೆ ಆ ಹೆಣ್ಮಕ್ಳು ಕಣ್ಣ ನೀರ್ ಹಾಕ್ತಾ ಇದ್ದಾರೆ. ಮನೆ ಹತ್ರ ಹೋಗಿವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಂಡ್ರೆ, ಹೆಣ್ಮಕ್ಳಿಗೆ ಮಾಮೂಲಿ ಅದು ಕಣ್ಣ ನೀರ್ ಹಾಕೊಂಡು ಹೋಗ್ತೀರಾ ಅಂತ ಹೇಳ್ತಾರಂತೆ. ನಿಮಗೆ ನಿಜವಾಗ್ಲೂ ನಾವೇ ಚಪ್ಪಲಿ ನೋಡ್ಕೊಬೇಕು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ. ಆ ಗೃಹ ಸಚಿವರು ಮನೆ ಹತ್ರ 100 ಸತಿ ಹೋಗಿದ್ದೀನಿ. ಕಡಿಮೆ ಅಂತ ಅಂದ್ರೆ 100 ಸತಿ ಹೋಗಿದ್ದೀನಿ. ಅಲ್ಲ 100 ಸತಿ ಹೋದ್ರು ನಾವು ವಯೋಮಿತಿನ ನೆರೆಹೊರೆ ರಾಜ್ಯಗಳಲ್ಲಿ ತರ್ಸ್ಕೊಬೇಕು, ಆಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ನಾನೇ ಇಷ್ಟು ಫೈಲ್ ತಗೊಂಡೋಗ್ಕೊಟ್ಟಿನಿ. ಇಲ್ಲ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಿದ್ದೀರಲ್ಲ ಸರ್, ನಾನು ನಿಮ್ಗೆ ಏನ್ ಕೇಳ್ತಾ ಇದ್ದೀನಿ, ಸುಮ್ನೆ ನಿಮ್ಗೆ ಅಷ್ಟು ಫೈಲು ಬೇಕಿಲ್ಲ. ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 5 ನಿಮಿಷ ಸಾಕು, ಸುಮ್ನೆ ಗೂಗಲ್ ಮಾಡ್ಬಿಟ್ರೆ ಎಂಟೈರ್ ಸ್ಟೇಟ್ ಲಿಸ್ಟ್, ಸ್ಟೇಟ್ ಬೈ ಸ್ಟೇಟ್ ಎಷ್ಟೇ ಸ್ಟೇಜ್ ಇದೆ ಅಂತ ಲಿಮಿಟ್ ತೋರಿಸ್ತಾರ ಇಲ್ವಾ? ನೀವು ನೇಮಕಾತಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಮಾಡಿದ್ರೆ ನಾವ್ಯಾಕೆ ಹೋರಾಟ ಮಾಡ್ಬೇಕು? ನಾವ್ಯಾಕೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು? ಹೌದಾ ಇಲ್ವಾ? ನೀವೇ ನಮಗ್ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಬೇಡಿಕೆ, ನಮ್ಮ ಡಿಮ್ಯಾಂಡ್ಸ್, ನಮ್ಮ ರೈಟ್ಸ್ ಅದು. ನೀವು ನಿಮ್ಮ ಮನೆಯಿಂದ ಏನ್ ಕೊಡ್ತಾ ಇಲ್ಲ, ನಾವು ಕಟ್ಟ ಟ್ಯಾಕ್ಸ್ ಇಂದ ನೀವು ಸರ್ಕಾರ ನಡೆಸ್ತಾ ಇದ್ರೆ ಹೊರತು ನಿಮ್ ಸರ್ಕಾರ ನಾವ್ ಹೇಳ್ದಾಗ ನೀವ್ ಕೇಳ್ಬೇಕು. ನೀವ್ ಹೇಳ್ದಾಗ ನಾವ್ ಕೇಳೋಂಥದ್ದಲ್ಲ. ಸರ್ಕಾರ ನಾವ್ ಹೇಳ್ದಂಗೆ ಕೇಳ್ಬೇಕು, ನೀವ್ ಹೇಳ್ದಂಗೆ ನಾವ್ ಕೇಳೋಂಥದ್ದಲ್ಲ. ನಾವ್ ಎಲೆಕ್ಟ್ ಮಾಡಿರೋದು ನಿಮ್ಮನ್ಗೆ, ನಾವು ಕೊಟ್ಟಿರೋ ಭಿಕ್ಷೆ ಅದು. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನೀವೇನ್ ಕೆಲಸ ಮಾಡ್ತೀರಾ ಅದೇ ಶಾಶ್ವತ ಉಳ್ಕೊಳೋದು. ಹೌದಾ ಇಲ್ವಾ? ಯಾವ ಅಧಿಕಾರ ಇರ್ಬೋದು, ಯಾವುದೇ ರಾಜಕೀಯವಾಗಿರ್ಬೋದು, ಯಾವುದೇ ಅಧಿಕಾರ ಇರ್ಬೋದು, ಅದು 2 ದಿನ ಅಷ್ಟೇ, ಅದು ಶಾಶ್ವತ ಇಲ್ಲ. ನಿಮ್ಮ ಹತ್ರ 100 ಕೋಟಿ 1000 ಕೋಟಿ ಇದ್ರು ನಮ್ಮಷ್ಟು ಶಕ್ತಿ
ನಮಗಿರೋ ಒಂದು ನಾಲೆಡ್ಜ್ ನಿಮ್ಮಲ್ಲಿ ಇಲ್ಲ, 1% ಇಲ್ಲ. ನಾವು ರಾತ್ರಿ ಎಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ನಾವು ರಾತ್ರಿಯಲ್ಲಿ ನೀವು ಬರೀ ಯೋಚನೆ ಮಾಡ್ತೀರಾ ಯಾವಾಗ ಬಂದು ಕಳ್ಳ ಲೂಟಿ ಮಾಡ್ಕೊಂಡು ಹೋಗ್ತಾನೆ ಅಂತ. ಹೌದಾ ಇಲ್ವಾ? ನೀವು ಜಾಸ್ತಿ ಅಂದ್ರೆ 1 ಜನರೇಷನ್ ಇಲ್ಲ 2 ಜನರೇಷನ್, ಅದಕ್ಕೂ ಜಾಸ್ತಿ ಅಂದ್ರೆ 3 ಜನರೇಷನ್ ನೀವು ರಾಜಕೀಯ ಮಾಡ್ಬೋದು. ಹೌದಾ? ಆಮೇಲೆ ಯಾವನೋ ನಿಮ್ ದುಡ್ಡು ಯಾವನೋ ಲೂಟಿ ಮಾಡ್ಕೊಂಡು ಹೋಗಿರ್ತಾನ. ಅದನ್ನ ಇದು ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಮ್ಮ ಬೇಡಿಕೆ ಏನು ಅಂತಂದ್ರೆ, ಏನು 43 ಡಿಪಾರ್ಟ್ಮೆಂಟ್ ಇಂದ 2,76,386 ಹುದ್ದೆ ಖಾಲಿ ಇದೆ. ಅದರಲ್ಲಿ ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಇದೆಯಾ ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25ರಿಂದ 30,000 ಹುದ್ದೆ ಖಾಲಿ ಇದೆ. ಇದೆಯಾ ಇಲ್ವಾ? ಅದರಲ್ಲಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್, ನಿಜವಾಗ್ಲೂ ನೀವು ಯಾವುದೇ ಒಂದು ಹೇಳಿಕೆ ಕೊಡಬೇಕಾದ್ರೆ ದಯಮಾಡಿ ನೀವು 100 ಸತಿ ಯೋಚನೆ ಮಾಡಿ. ಯಾಕೆಂದ್ರೆ ನಾವು 2.5 ವರ್ಷದಿಂದ ನೋಡ್ತಾ ಇದೀವಿ. ನೀವು ಮೊದಲು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರಿ, ಆಮೇಲೆ ಎಲ್ಲರೂ ಟ್ರೋಲ್ ಮಾಡಿರೋದನ್ನ ಅದನ್ನ ಬಿಟ್ಟಿದೀನಿ ಅಂತ ಹೇಳ್ತಾ ಇದೀನಿ. ಟ್ರೋಲ್ ಯಾಕೆ ಮಾಡ್ತಾರೆ? ಮಾತಿಗೆ ತಪ್ಪಿದ್ರೆ ಮಾತ್ರ ಟ್ರೋಲ್ ಮಾಡ್ತಾರೆ. ಹೌದಾ ಇಲ್ಲ? ನೀವು ಅದಾದ್ಮೇಲೆ ರೀಸೆಂಟ್ ಆಗಿ, ಅದು ಇನ್ನು ಜಾಸ್ತಿ ದಿನನೂ ಆಗಿಲ್ಲ, ಒಂದು 15 ದಿನ ಆಗಿರ್ಬೋದು. ಹೌದಾ ಇಲ್ಲ? 15 ದಿನದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, 2 ದಿನದಲ್ಲಿ ನೋಟಿಫಿಕೇಶನ್ ಬಿಟ್ಬಿಡ್ತೀವಿ ಅಂತ. 2 ದಿನದಲ್ಲಿ ನೋಟಿಫಿಕೇಶನ್ ಬಂತಾ? 2 ದಿನ ಅಲ್ಲ, ಇನ್ನು 2 ವರ್ಷ ಆದ್ರೂ ನಿಮಗೆ 2 ದಿನ 2 ವರ್ಷ ಅಂತ ಅನ್ಕೊಂತೀನಿ. ಅದ ಆ ತರ ಅನ್ಕೊಳಕ್ ಯಾವುದೇ ಕಾರಣಕ್ಕೂ ಇಲ್ಲಿ ವಿದ್ಯಾರ್ಥಿ ಎಲ್ಲ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಕಿವಿ ಕೇಳಿಸ್ತಾ ಇರೋರು ಮತ್ತೆ ಕಣ್ ಕಾಣಿಸ್ತಾ ಇರೋರು ಯಾರು ಇಲ್ಲ ಇಲ್ಲಿ. ನಾನ್ ನೋಡಿದೀನಿ ಎಷ್ಟೋ ಜನ ಕಿವಿ ಕೇಳಿಸ್ತಾ ಇರೋರು ಕಣ್ ಕಾಣಿಸ್ತಾ ಇರೋರು ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ. ಸರ್, ನೀವು ಮಾತಾಡೋಂತ ಒಂದು ಸ್ಟೇಟ್ಮೆಂಟ್, ಸರ್ಕಾರ ಹೇಳೋಂತ ಒಂದು ಸ್ಟೇಟ್ಮೆಂಟ್ಸ್ ಅವ್ರಿಗೂ ರೀಚ್ ಆಗ್ತಾ ಇದೆ ಅಂತಂದ್ರೆ ನಾವೆಲ್ಲ ಇಷ್ಟು ನೀಟಾಗಿ ಎಲ್ಲರೂ ಚೆನ್ನಾಗೇ ಇದ್ದೀವಿ. ನೀವು ಹೇಳೋ ಒಂದು ಸ್ಟೇಟ್ಮೆಂಟ್ ಇಂದ ಇಲ್ಲಿ ಯುವಕರು ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಪಾರ್ಟ್ ಟೈಮ್ ಕೆಲಸನ, ಇಲ್ಲ ಮನೆ ಅಗ್ರಿಕಲ್ಚರ್ ಕೆಲಸನ, ಇನ್ನೊಂದು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ. ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರುತ್ತೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನೋಡಿದ ತಕ್ಷಣ ಎಲ್ಲಾ ಕೆಲಸ ಸೈಡ್ ಬಿಟ್ಟು ಇಲ್ಲಿ ಧಾರವಾಡ, ವಿಜಯಪುರ ಮತ್ತೆ ಬೆಂಗಳೂರು ಕಡೆ ಮತ್ತೆ ಡೆಲ್ಲಿ, ಬೇರೆ ಬೇರೆ ಹೈದರಾಬಾದ್, ಇಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಯುವಕರು ಬರ್ತಾರೆ. ಈ ಕಡೆ ಆ ಕಡೆ ಕೆಲಸನೂ ಬಿಟ್ಟು ಅರ್ಧಂಬರ್ಧ ಆಗುತ್ತೆ. ಈ ಕಡೆ ಇಲ್ಲಿ ನೇಮಕಾತಿನೂ ಮಾಡಲ್ಲ. ನೀವು ಮಾಡೋದಾದ್ರೆ ಹೇಳ್ಬಿಡಿ, ನಮ್ ಕೈಯಲ್ಲಿ ಆಗಲ್ಲ, ನಿಮಗೆ ನೇಮಕಾತಿ ಮಾಡಲ್ಲ ಅಂತ ಹೇಳ್ಬಿಟ್ಟು, ನೀವು ಆಗಲ್ಲ ಅಂತ ಅಂದ್ರೆ ನಾವು ಸರ್ಕಾರನೇ ಬೀಳಿಸ್ತೀವಿ. ಆಗಲ್ಲ ಅಂತ ಒಂದೇ ಒಂದು ಮಾತು ಹೇಳಿ, ಆಮೇಲೆ ನಾವು ತೋರಿಸ್ತೀವಿ ಏನಂತ ಹೇಳಿ. ಹೌದಾ ಇಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25ರಿಂದ 30,000 ಹುದ್ದೆ ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 35,000 ಹುದ್ದೆ ಖಾಲಿ ಇದೆ. ಕಂದಾಯ ಇಲಾಖೆಯಲ್ಲಿ 11,000 ಹುದ್ದೆ ಖಾಲಿ ಇದೆ. ಪ್ರತಿ ಇಲಾಖೆಯಲ್ಲಿ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ, ನಾನು ಪೊಲೀಸ್ ಸ್ಟೇಷನ್ಗೆ ಯಾವಾಗ್ಲೂ ಹೋಗ್ತೀನಿ. ಏನಿಲ್ಲ ಅಂದ್ರೆ ವಾರಕ್ಕೆ ಒಂದು 4-5 ಸತಿ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತೀನಿ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾಪ ಆ ಸಿಬ್ಬಂದಿಗಳು ಎಷ್ಟು ನರಕ ಅಂತಂದ್ರೆ ನರಕ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇರೋ 24 ಗಂಟೆಯಲ್ಲಿ 20 ಗಂಟೆ ದುಡ್ಸ್ಕೊಂಡ್ ತರ್ಬೇಕಾರೆ ಅವರು, ಹಗ್ಲು ರಾತ್ರಿ ದುಡ್ಸ್ಕೊಂತಾರೆ. ಅದ್ರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದಾರಲ್ಲ, 1 ದಿನ ರಜಾ ಕೊಡಲ್ಲ ಅವರಿಗೆ, 1 ದಿನ ರಜಾ ಕೊಡಲ್ಲ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಮತ್ತೆ ಇನ್ನೊಂದು, ಮನೆ ಪೊಲೀಸ್ ಅಂತ ಹೇಳ್ತೀರಲ್ಲ, ಇಲ್ಲಿ ಅಧಿಕಾರಿಗಳು ಇಲ್ದಿರ ಮನೆ ಪೊಲೀಸ್ ಹೇಳಲಿಕ್ಕೆ? ನೀವು ಮನೆ ಅಲ್ಲ, ಗಲ್ಲಿ ಒಂದೊಂದು ರೋಡ್ಗೆ, ಇಲ್ಲ ಒಂದು ವಿಲೇಜ್ಗೆ ಅಟ್ಲೀಸ್ಟ್ ಒಂದು ಹಳ್ಳಿಗೊಂದು ಹುದ್ದೆ ಅಂತ ಆದ್ರೂ ಮಾಡಿ. ನೀವು ಮನೆಗಂತೂ ಹುದ್ದೆ ಮಾಡಲ್ಲ, ಹಳ್ಳಿಗೊಂದು ಹುದ್ದೆ ಅಂತ ಮಾಡಿದ್ರು ಅಟ್ಲೀಸ್ಟ್ ತಿಂಗಳಿಗೆ ಅಲ್ಲಿ ನೀವು ಏನಿಲ್ಲ ಅಂದ್ರೆ ಲಕ್ಷಾಂತರ ಹುದ್ದೆಗಳು ನೀವು ಕರಿಬಹುದು. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಆಗಲ್ಲ ಅಂತಂದ್ರೆ ಒಪ್ಕೊಂಡ್ಬಿಡಿ. ನಾವು ಯಾವ ರೀತಿ ನಾವು ನೇಮಕಾತಿ ಮಾಡಿಸ್ಬೇಕು, ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾವು ತೋರಿಸ್ತೀವಿ ಇವಾಗ. ಯಾಕೆಂದ್ರೆ ಇಲ್ಲಿ ಸುಮ್ಮನೆ ವರ್ಷಾನ್ಗಟ್ಲೆ ಇಲ್ಲಿ ತಂದೆ ತಾಯಿ ಏನ್ ಬೆವರು ಸುರಿಸಿ ಇಲ್ಲಿ ಕಳಿಸ್ತಾರಲ್ಲ ಮನೆಗೆ, ಇಲ್ಲಿ ಓದೋದಕ್ಕೆ, ಅದು ಸುಮ್ಮನೆ ಕಳಿಸಲ್ಲ. ಮತ್ತೆ ಅವ್ರ ತಂದೆ ತಾಯಿಗಳು ಪ್ರತಿದಿನ ಸರ್ಕಾರಕ್ಕೆ ಶಾಪ ಆಗ್ತಾ ಇರುತ್ತಾ ಇಲ್ವಾ? ದಯಮಾಡಿ ಕೂತ್ಕೊಳ್ಳಿ.
SP ಬರ್ತಾರೆ. ನಮ್ಮ ಡಿಮ್ಯಾಂಡ್ ಒಂದನೇ ಬೇಡಿಕೆ ಈಡೇರ್ಬೇಕಾ ಬೇಡವಾ? ಈಡೇರ್ಬೇಕಾ ಬೇಡವಾ? ಶಾಂತಿ ಪ್ಲೀಸ್ ಇಷ್ಟೊತ್ತು ಕೂತ್ಕೊಳ್ಳಿ. ಹಿಂದೆ ಇರೋದನ್ನ ಕೂತ್ಕೊಳ್ಳಿ ಪ್ಲೀಸ್. बोलो भारत माता की, बोलो भारत माता की. ಐತಿಹಾಸಿಕ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ, ಅದು ತುಂಬಾ ನಾವು ಇತಿಹಾಸದಲ್ಲೇ ಕಾಣದಿರುವಂತ ಇದೊಂದು ಪ್ರತಿಭಟನೆ. ಈ ನಮ್ಮ ಬಿಸಿಲ ಕೂತು ಎಷ್ಟು ಬಿಸಿಲು ಹತ್ತಕ್ಕಂಥ ಕಠಿಣ ಅಷ್ಟು ಈ ಸರ್ಕಾರ ಮತ್ತು ಅಧಿಕಾರಿ ಅದು ನಮ್ಮ ಕಿಶೋರಿ ಟ್ರಾನ್ಸಾಕ್ಷನ್ ಅನ್ಸ್ಬೇಕಿಲ್ಲ. ಅವರಿಗೆ ಬಹಳ ಬಿಜಾಪುರ ಭಾಷೆಗಳು ಮಾತಾಡೋರು. ಯಾಕಂದ್ರೆ ವಿದ್ಯಾರ್ಥಿಗಳ ಕೂಗು ಈ ಮುಕ್ತಿ ಕಂಡ್ರೆ ಅದು ಮನುಷ್ಯರಿಗೆ ಹೋಗ್ತಿಲ್ಲ. ಈ ಸಲ ಕೂಲಿ ಕಾರ್ಮಿಕರಿಗೆ ನಿಧಿ ತಂದ್ರೆ, ರೈತರಿಗೆ ತಂದ್ರೆ, ಈಗ ವಿದ್ಯಾರ್ಥಿಗಳ ತಂದ್ರೆ ನೀವು ಗೌರವ ಹೋಗ್ತೀರಿ, ಸರ್ಕಾರಿ ಹಾಕ್ತಾರೆ, ನೀವು ಗೌರವ ನಾಶಲ್ಲ ಹೋಗ್ತೀರಿ. ಈ ಒಂದು ಬೃಹತ್ತದ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿರುವಂತ ನಮ್ಮ ಇದರ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ನಮ್ಮ ಕಾನ್ಸರ್ ಅವರಿಗೆ ಮತ್ತೆ ಏನಿಗುರುಗಳು ಸ್ವಾಮಿ ಗುರುಗಳವರಿಗೆ ಮತ್ತೆ ಕನಸಿನ ಬುತ್ತಿ ಕಟ್ಟಿ ನಿಮ್ಮನ್ನು ಕಳಿಸಿರ್ತಾರೆ. ಕನಸಿನ ಬುತ್ತಿ ಕಟ್ಟಿ ಇವತ್ತ ಧಾರವಾಡ, ಬೆಂಗಳೂರು, ಬೆಳಗಾವಿ, ವಿಜಯಪುರಕ್ಕ ಕಳಿಸ್ಯಾರ. ಮೊದಲನೇ ರೀತಿಯ ಕಳಿಸಿಂದ್ರ ಅದು ಧಾರವಾಡ, ಎರಡನೇ ರೀತಿಯ ಕಳಿಸಿಂದ್ರ ಅದು ನಮ್ಮ ವಿಜಯಪುರದಲ್ಲಿ ಬದಲಾವಣೆ. ಇನ್ನು ನೀವು ಕನಸಿನ ಬುತ್ತಿಯನ್ನು ಕರ್ಕೊಂಡು ಬಂದಿರಿ. ಕನಸುಗಳನ್ನ PC ಆಗಬೇಕು, BS ಹಾಳು ಮಾಡಾಕಿದ್ದಾರೆ. ಅವರು ಅಧಿಕಾರಿಗಳೇ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರೊಂದು ಹೊರಬೀಳಿ ಬೈತಾರೆ, ಹಾಳಾಗ್ತಾರೆ. ನಾವೊಂದು ರಾಜಕೀಯದ ಹೇಗೆ ಬದಲಾಗಿ ಕೆಲವೊಂದಿಷ್ಟು ಅಧಿಕಾರಿಗಳು ಚಮಚ ಕೆಲಸ ಮಾಡಾಕತ್ತಾರೆ. ಅವ್ರಿಗೂ ಒಳ್ಳೆ ಅಂದ್ರೆ ಬಿಜಾಪುರ ಸರ್ಕಾರದ ವಿದ್ಯಾರ್ಥಿಗಳು ಜನ ಆಗ್ತೀವಿ. ಹಾಗೆ ಏನ್ ಮಾಡ್ತಾರೆ ಅಂತ ನಾವು ನೋಡೋಣ. ಹೌದಾ? ಒಬ್ಬ ಕೈದಿಗೆ 850 ಒಬ್ಬ ಕೈದಿಗೆ 850 ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ದಾರೆ. ಹೌದಾ? 50 ಸೈನಿಕ ಕಚೇರಿ ಇದೆ. ನಾವು 5 ಮಂದಿ ಸೇನೆಗೆ ಕೊಡ್ತೇವೆ. ನಮಗೆ ಅವೇನು 250 ರೂಪಾಯಿ ಪೇಮೆಂಟ್ ಐತೆ ನಮ್ಗೆ ಕೊಟ್ಟು ಬಿಡ್ರಿ. ನೀವು ಏನಾದ್ರು ಏನನ್ನ ಕೇಸ್ ಇಲ್ಲ, ನಿಮ್ಮನ್ನ ಒಳ ಹಾಕಂಗಿಲ್ಲ ಅಂದ್ರೆ ನೀವು ಯಾರು ಮನೆಗೆ ನಮಗೆ ಕೇಸ್ ಹಾಕ್ರಿ, ನಮ್ಗೆ ಒಳ ಹಾಕ್ರಿ, ನಮಗೆ 550 ರೂಪಾಯಿ ಪೇಮೆಂಟ್ ಕೊಡ್ರಿ. ಹೌದಾ? ಒಬ್ಬ ಕೈದಿಗಳ ಕಣಕ್ಕಿಂದ ಬದುಕಾಗ್ತಾರ. ಇವತ್ತು ನಾವು ನಾಯಿ ಬೇಕು ಬದುಕಾಗ್ತೇವೆ. ನೀವು ಕಷ್ಟ ಯಾಕೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ? ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕಾಂತಕುಮಾರ್ ಸರ್ ಏನಾಗಿದೆ ಕೆಪೇಶ್ವರ್ ಹೋಗ್ತಿದ್ರಿ. ಕಾಂತಕುಮಾರ್ ಸರ್ ಏನಾದ್ರು ಕೂಡ ಕೇಳಿ ಕೆಪೇಶ್ವರ್ ಕಾಂತಕುಮಾರ್ ಸರ್ ಅಂದ್ರೆ ಕಾಂತಕುಮಾರ್ ಸರ್ ಮರ ಕಾಟ ಕುಮಾರ್ ಆಗ್ಬಿಡ ಮತ್ತೆ. ಹೌದಾ? ಪ್ರೊಫೆಸರ್ಗೆ ಸಿಂಹಫಲವಾಗಿ ಇವತ್ತು ನಮ್ಮ ಬಲಗೈಯಾಗಿ ನಮ್ಮ ಕಾಂತಕುಮಾರ್ ಸರ್ ಅವರವರೆಗೂ ಅಂಕೋಬೇಡ. ಹೌದಾ? ಇಲ್ಲಿವರೆಗೆ ವಿದ್ಯಾರ್ಥಿಗಳಲ್ಲಿ ಧಿಕ್ಕಾರ ಧಿಕ್ಕಾರ, ಅಯ್ಯಯ್ಯೋ 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 ಅಯ್ಯಯ್ಯೋ, ಉದ್ಯೋಗಕರೆಲ್ಲ ಭ್ರಷ್ಟ ಸರ್ಕಾರಕ್ಕೆ ನಿಮ್ಮ ಕುರ್ಚಿ ನಿಮ್ಮ ಕುರ್ಚಿ ನಿಮ್ಮ ಕುರ್ಚಿ. ಸಿದ್ದರಾಮಯ್ಯ ಕುಡುಗಿದ್ರೆ ವಿಧಾನಸೌಧ ನಡುಗುತ್ತಂತೆ ಹೇಳ್ತಾರೆ. ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಸೈನ್ಯ ಕಟ್ಟಿದ್ದು ಕುಡುಗಿದ್ರೆ ಇಡೀ ಕರ್ನಾಟಕದಲ್ಲಿ ಒಬ್ಬ ಮಗನು. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಕೂಡ ಹೋರಾಟ ಮಾಡಿದ್ದಾರೆ. ಅವ್ರ ಮ್ಯಾಗ ದೌರ್ಜನ್ಯ ಮಾಡಿ ಕೈ ಕೂಡ ಮುರಿದಿದ್ದೀರಿ. ಧಾರವಾಡದ ಏನಪ್ಪಾ ಅಂದ್ರೆ ಜುಬ್ಲಿ ಸರ್ಕಲ್ದ ಕೂಡ ಅವ್ರ ಮ್ಯಾಗೆ ಒತ್ತಡವನ್ನು ಹಾಕಿ ಪ್ರತಿಭಟನೆ ಅಂತ ತಡೆಯುವಂತ ಕಾರ್ಯಕಲ್ಪವನ್ನು ಮಾಡಿದಿರಿ. ಅದೇ ರೀತಿಯಾಗಿ ಬಿಜಾಪುರದಲ್ಲಿ ಬರ್ತಾರ, ಸ್ಟ್ರೈಕ್ ಮಾಡ್ತಾರ ಅಂದ್ರೆ ಕೂಡ ಅವ್ರು ಸ್ಟ್ರೈಕ್ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಸರ್ಕಾರ. ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈಗ ಜಿಲ್ಲಾಧಿಕಾರಿ ಅವರ ಆಗಮನ ಆಗ್ತಾ ಇದೆ. ಅವರಿಗೆ ಮನವಿಯನ್ನ ಮಾಡ್ಕೊತಾ ಇದ್ದೇವೆ. ಆದಷ್ಟು ಹಿಂದಕ್ಕೆ ಸರಿಬೇಕು ಪ್ಲೀಸ್. ಈಗ ಜಿಲ್ಲಾಧಿಕಾರಿಗಳ ಆಗಮನ ಆಗಿದೆ. ನಮ್ಮ ಸಂಪುಟಕ್ಕೆ
ಬೇಡಿಕೆಗಳು ಏನದಾವ ಉಸು ಈಡೇರಲೇಬೇಕು. ನಮ್ಮ ಸಂಪೂರ್ಣ ಬೇಡಿಕೆಗಳು ಈಡೇರಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಎಲ್ಲರೂ ಕೂತ್ಕೊಳ್ಳಿ. ಇಷ್ಟೊತ್ತು ಬೆಳಗ್ಗೆಯಿಂದ ಬಿಸಿಲು ಕೂತಿದೀವೋ ಇಲ್ಲ? ಬೆಳಗ್ಗೆಯಿಂದ ಬಿಸಿಲು ಕೂತ್ಕೊಂಡು ದಯವಿಟ್ಟು ಎಲ್ಲರೂ ಕುಂದಿರ್ಬೇಕು. ಕುಂದ್ರಿ ಕುಂದ್ರಿ ಎಲ್ಲರೂ ಕುಂದಿರ್ಬೇಕು. ಕುಂದ್ರಿ. ಕುಂದಿರ್ಬೇಕು, ಎಲ್ಲರೂ ಕುಂದಿರ್ಬೇಕು. ಎಲ್ಲರೂ ಕುಂದ್ರಿ. ಬೆಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಉಳಿದು ಕುಂದು ಕಾಲು ನಿಮ್ಮದಾನ. ನಿಮ್ಮದಾನವನ್ನು ಅನ್ಯರ ಹೊಗಳುವ ಪುಣ್ಯಗಳು ಕಾಣರಾಮನ ಅಂತ. ಇವತ್ತು ವಿಜಯಪುರದಲ್ಲಿ ನಾವು ರಾಜ್ಯ ಮಟ್ಟದ ವಿಶೇಷವಾಗಿರುವಂತಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಈ ಪ್ರತಿಭಟನೆಗೆ ನಮ್ಮ ಬಿಜಾಪುರ ಜಿಲ್ಲೆಯ ಈ ನೆಲದಲ್ಲಿ ಹುಟ್ಟಿ ಕಲಾ ವಿಭಾಗದ ವಿದ್ಯಾರ್ಥಿಯಾಗಿ ನಂತರ ಸೈನ್ಸ್ PhD ಮುಗಿಸಿ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಸ್ಪಂದನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳ ನೋವು ಏನು ಅಂತ ಅವ್ರಿಗೆ ಗೊತ್ತು. ಕಳೆದ 5 ವರ್ಷಗಳಿಂದ ಸರ್ಕಾರ ಯಾವುದೇ ಕಲ್ಪನೆ ಮಾಡಿಲ್ಲ. ಸರ್ಕಾರದ ಮೇಲೆ ಒತ್ತಡ ಹಾಕುವ ಸಲುವಾಗಿ ಇದೊಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ನಮ್ರತೆಯಿಂದ ನಾವು ಕೇಳೋದೇನು ಅಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ವೇಳೆ ಏನಾದರೂ ಅವರು ಕಲ್ಪನೆ ಮಾಡದೇ ಇದ್ರೆ ಆಗಲಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।